ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ಪಾನಿಪುರಿಯನ್ನು ಅಚ್ಚುಕಟ್ಟಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಪಾನಿಪುರಿ ಅಂದರೆ ದೊಡ್ಡವರಿಂದ ಚಿಕ್ಕವರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಫುಡ್ಡು. ಪಾನಿಪುರಿ ಅಂದ್ರೇ ಒಂದು ಬಾಯಲ್ಲಿ ಒಂದು ಜಲಕ್ಕೆ ನೀರು ಬಂದು ಹೋಗೋದಂತೂ ಗ್ಯಾರಂಟಿ. ಪಾನಿಪುರಿ ನೋಡಿ ಬಾಯಲ್ಲಿ ನೀರು ಬರೆಸ್ಕೊಳ್ದೇ ಇರೋರು ತುಂಬಾ ಕಡಿಮೆ ಅಂತಂದೇ ಹೇಳ್ಬೋದು. ಅದನ್ನು ನಾವು ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ಹೊರಗಡೆದು ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ, ತುಂಬಾ ಗಲೀಜಾಗಿರುತ್ತೆ. ಯಾವುದೋ ಪಾನಿಯಿಂದ ಮಾಡಿರ್ತಾರೆ, ಯಾವುದೋ ನೀರಿಂದ ಮಾಡಿರ್ತಾರೆ. ಹಾಗೆ ಸೊಪ್ಪು ತೊಳೆದಿರಲ್ಲ, ಆಲೂಗಡ್ಡೆ ಬಟಾಣಿ ಯಾವುದೂ ಸಹ ತೊಳೆದನೆ ಮಾಡಿರುವಂತಹ ವಿಡಿಯೋನ ನಾವು ಸಾಕಷ್ಟು ನೋಡಿದ್ದೀವಿ. ಇದನ್ನು ತಿಂದು ನಾವು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಮನೆಗೆ ನಾವು ಆರೋಗ್ಯವಾಗಿ ಸ್ವಚ್ಛವಾಗಿ ಪಾನಿಪುರಿಯನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾ ಮಾಡಿ ಹಾಕುವ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ನಾನಿಲ್ಲಿ ಫಸ್ಟು ಪೂರಿಯನ್ನು ಕರೆದಿಡ್ತಾ ಇದ್ದೀನಿ. ಇದು ನಾನು ರೆಡಿಮೇಡ್ ಪೂರಿಯನ್ನು ತೊಗೊಂಬಂದಿದ್ದೀನಿ, ಮನೆಯಲ್ಲೇ ಮಾಡಿದ್ದಲ್ಲ ಇದು. ರೆಡಿಮೇಡ್ ಪೂರಿಯನ್ನು ನಾನು ಫಸ್ಟ್ ಕರೆದು ಇಟ್ಟು ನಂತರ ನಾನು ಪಾನಿನ ರೆಡಿ ಮಾಡ್ಕೋತೀನಿ. ಯಾಕಪ್ಪ ಅಂದರೆ ನಾನು ಒಂದು ಹತ್ರ ಇದನ್ನು ಕುದಿಯಲಿಕ್ಕೆ ಇಟ್ಟಿದ್ದೀನಿ, ಆಲೂಗಡ್ಡೆ ಹಾಗೆ ವಟಾಣಿಯನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ನಾನು ಪೂರಿನ ಕರೆದಿಟ್ಟು ಪಾನಿ ರೆಡಿ ಮಾಡ್ಕೊಳ್ಳೋದ್ರಾಗೆ ಆಲೂಗಡ್ಡೆ ಆರಿರುತ್ತೆ, ಆಮೇಲೆ ಸೋಸ್ಕೋತೀನಿ. ನಾನು ಪಾನಿ ಮಾಡಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ನಾನು ಅರ್ಧ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚಿನಷ್ಟು ಈರುಳ್ಳಿ, ಬ್ಲ್ಯಾಕ್ ಸಾಲ್ಟು, ಗರಂ ಮಸಾಲ, ಉಪ್ಪು ಹಾಗೆ ಸ್ವಲ್ಪ ಜೀರಾ ಪೌಡ್ರನ್ನು ಹಾಕಿದ್ದೀನಿ. ಹಾಗೆ ಒಂದು ಕಪ್ ನೀರನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟನ್ನು ಸಹ ಮಾಡ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಆಲ್ರೆಡಿ ನೆನೆಯಲಿಕ್ಕೆ ಹಾಕಿದ್ದೀನಿ. ನೋಡಿ, ಸಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದಾದಮೇಲೆ ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಹುಣಸೆ ಹುಳಿನೂ ಬೆರೆಸಿ ಇನ್ನೂ ಸ್ವಲ್ಪ ನೀರು ಹಾಕಿ ನಮಗೆ ಪಾನಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ರೆಡಿ ಮಾಡಿಡ್ತೀನಿ. ಇಷ್ಟಾದರೆ ನಿಮಗೆ ಪಾನಿ ರೆಡಿ ಆದಾಗೆ. ಅದನ್ನು ಸ್ವಲ್ಪ ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೋಬೋದು. ನಾನು 2 ಆಲೂಗಡ್ಡೆಯನ್ನು ಬೇಯಿಸಿಟ್ಟಿದ್ದೆ, ಅದನ್ನು ಈ ಥರ ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ನಂತರ ನಾನು ಬೇಯಿಸಿಟ್ಟಂತಹ ಬಟಾಣಿ ಏನು ಅಂತಾರೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಸೇರಿಸಿದ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸಹ ಹಾಕ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈರುಳ್ಳಿನೂ ಸಹ ನಾನು ಬೆರೆಸ್ತೀನಿ. ನೋಡಿ, ಈರುಳ್ಳಿನ ಬೆರೆಸ್ಕೊಂಡ ನಂತರ ಇದನ್ನು ನೀಟಾಗಿ ನೀವು ಕಲಿಸ್ಕೊಂಬಿಡಿ. ಇಷ್ಟಾದರೆ ನಮಗೆ ಸ್ಟಫಿಂಗ್ ರೆಡಿ ಆದ. ನೋಡಿ, ಇಷ್ಟು ಈಸಿ, ಇಷ್ಟು ಸರಳವಾಗಿ ನೀವು ಮನೆಯಲ್ಲೇ ಚೊಕ್ಕದಾಗಿ ಪಾನಿಪುರಿಯನ್ನು ಮಾಡ್ಬೋದು. ನಾನಿಲ್ಲಿ ಪಾನಿಪುರಿನ ತೊಗೊಂಡು ಅದನ್ನು ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಏನು ಮಾಡಿಟ್ಟಿದ್ದಿಲ್ಲ ಅದನ್ನು ಹಾಕಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಸೇವ್ ಹಾಕಿ ಪಾನಿ ಜೊತೆಗೆ ಸೇವಿಸ್ತಾ ಇದ್ದೀವಿ. ಇಷ್ಟೇ ಆದರೆ ನಿಮಗೆ ಮನೇಲೇ ಪಾನಿಪುರಿ ರೆಡಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಟ್ಟು ನೋಡಿದ್ದೀರಾ, ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.